ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್ ಆಫ್ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ ಹತ್ರ ಇದ್ದೀವಿ. ಈ ಲೊಕೇಶನ್ ಇಂದ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಅಂಡ್ ಒಳ್ಳೊಳ್ಳೆ ಕಾರ್ಸ್ ಲೋ ಬಡ್ಜೆಟ್ ಅಲ್ಲಿ ಏನಾರ ಹುಡ್ಕಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಗ್ಮಾ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಹೊಸದಾಗಿ ಶೋರೂಮ್ ಓಪನ್ ಮಾಡಿದೀರಾ? ಎಷ್ಟು ದಿವಸ ಆಯ್ತು ಶೋರೂಮ್ ಓಪನ್ ಮಾಡಿ? ಸೊ ಶೋರೂಮ್ ಓಪನ್ ಆಗಿ 2 months ಅಷ್ಟೇ ಆಗ್ತಾ ಇದೆ. ಇದು ಐ ಥಿಂಕ್ 3ನೇ ತಿಂಗಳು ನಡೀತಿರೋದು. ಸೊ 3rd month ರನ್ನಿಂಗ್ ಆಗ್ತಾ ಇದೆ. ರನ್ನಿಂಗ್ ಇದು. ಓಕೆ ಓಕೆ ಸರ್, ಬಿಸ್ನೆಸ್ ಎಲ್ಲ ಯಾವ ತರ ಇದೆ? ಹೊಸ ಲೊಕೇಶನ್ ಹೌದು. ಈ ಸೈಡ್ ಹೋಗಿ ಹೊಸದಾಗಿ ಬಂದಿದೀವಿ ನಾವು. ಹೌದು, ಹೌದು. ಬೇರೆ ಕಡೆ ಎಲ್ಲ ಮಾಡ್ತಾ ಇದೀವಿ. ನಮ್ ಫ್ರೆಂಡ್ ನಮ್ ಜೊತೆನೆ ಇರ್ತಾರೆ. Okay, ಸೊ okay. ಹೊಸ ಲೊಕೇಶನ್ ಲೈಕ್ ಈ ಲೊಕೇಶನ್ ಪ್ರಕಾರ ಯಾವ ತರ ಗಾಡಿಗಳು ಏನ್ ರಿಕ್ವೈರ್ಮೆಂಟ್, ಯಾವ ತರ ಜನ ವಾಕಿಂಗ್ಸ್ ಯಾವ ತರ ಇರುತ್ತೆ, ಹೌದು, ಆ ಪ್ರಕಾರ ಲೈಕ್ ಸ್ಟಾಕ್ ಇದೆ. ಹೌದು, almost low price ಅಲ್ಲಿ. ಆಲ್ಮೋಸ್ಟ್ ಲೋ ಪ್ರೈಸಸ್ ನಲ್ಲಿ ಸ್ಟಾಕ್ ಹೌದು. ಎಲ್ಲ ವೆಹಿಕಲ್ಸ್ ಎಲ್ಲ ಅವೈಲೇಬಲ್ ಇದೆ. Okay. ಸೊ ಇವಾಗ ಲೈಕ್ ಹೊರಗಡೆ ಇರೋ ಇಂಟರ್ಸ್ಟೇಟ್ ವೆಹಿಕಲ್ಸ್ ಗೆ NOC ವಿತ್ LOC ಡಾಕ್ಯುಮೆಂಟ್ ಸಮೇತ ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀರಾ? ಖಂಡಿತ ಏನು ಇಶ್ಯೂ ಏನು ಇರಲ್ಲ. ಫರ್ದರ್ ಗಾಡಿಗಳು ಏನು ನೋಡ್ತಾ ಇದ್ರೆ ಹೌದು, ಗಾಡಿ ವಿತ್ ಕಂಪ್ಲೀಟ್ ಆಗಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಗೆ ಅವ್ರು ಬೇಕಂದ್ರೆ ಮೆಕ್ಯಾನಿಕ್ ಕರ್ಸ್ಕೊಂಡ್ ಬರ್ಲಿ ಅವ್ರ ಜೊತೆನೆ. ಹೌದು. ಗಾಡಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗ್ಲಿ. ಅಂಡ್ ಆಲ್ಸೋ ಫರ್ದರ್ ಕಮ್ಮಿ ರೇಟ್ ಗೆನೆ ಗಾಡಿ ಕೋಟ್ ಮಾಡಿದ್ದೀವಿ. ಹೌದು. ಈ ಗಾಡಿ ರೇಟ್ ಗೆ ಹೋಗಿ ಬೇರೆ ಲೈಕ್ ಕಂಪೇರ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಫರ್ದರ್ ಏನು ಇದು ಇರಲ್ಲ. ಫರ್ದರ್ ಏನೇನ್ ಪ್ರೈಸಸ್ ನಮ್ ಫ್ರೆಂಡ್ ಏನೇನ್ ಪ್ರೈಸಸ್ ಕೋಟ್ ಮಾಡಿದ್ದಾವೆ ಹೌದೌದು, ಅದೇ ಪ್ರೈಸಸ್ ಗೆ ಕಂಪ್ಲೀಟ್ ಕ್ಲೋಸ್ ಮಾಡ್ಕೊಡ್ತೀವಿ. ಖಂಡಿತ ಲೋನ್ ಹೋಗಿ ಬೇಗ ಆಗುತ್ತೆ. ಬೇಗ ಆಗುತ್ತೆ. ಮತ್ತೆ ಸ್ವಲ್ಪ ಔಟ್ ಆಫ್ ಇದ್ರೆ ಸ್ವಲ್ಪ ನೋಡ್ಬೇಕು. ಅವ್ರ ಪ್ರೊಫೈಲ್ ಮೇಲೆ ಚೆಕ್ ಮಾಡಿ, ಪ್ರೊಫೈಲ್ ಮೇಲೆ ಅವ್ರ ಮತ್ತೆ ಇನ್ನೊಂದು ಗಾಡಿ ವೆಹಿಕಲ್ ಲೋನ್ ಚೆಕ್ ಮಾಡ್ತೀವಿ ಫಸ್ಟ್. ಹೌದು, ಗಾಡಿ ಲೋನ್ ಆಗ್ತಾ ಇಲ್ಲ, ಸೊ ಫರ್ದರ್ ಪರ್ಸನಲ್ ಲೋನ್ ಗೆ ಪುಷ್ ಮಾಡ್ತೀವಿ. ಸ್ಯಾಲರಿ ಸ್ಲಿಪ್ ಬೇಸಿಸ್ ಮೇಲೆ ಮಾಡಿಸ್ಬೇಕು. ಸ್ಯಾಲರಿ ಸ್ಲಿಪ್ ಸ್ಯಾಲರಿಡ್ ಇದ್ರೆ ಇಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಎಲ್ಲ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಎಂಟೈರ್ ವಿಡಿಯೋ ಎಲ್ಲ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಕಾರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಈಸಿ ಲೊಕೇಶನ್, ನಿಮ್ಗೆ ಬೇಗೂರ್ ಕ್ರಾಸ್, ಬೇಗೂರ್ ಲೇಕ್ ಅಂತ ಹತ್ರ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ಸಾಕು, ನಿಮ್ಗೆ 100% ಲೊಕೇಶನ್ ಹೇಳ್ತಾರೆ. ಸೊ ನಾನು ನಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಯಾಟ್ಲಾಗ್ ಲಿಂಕ್ ಕೊಡ್ತೀನಿ. ಸೊ ನಿಮ್ಗೆ ಡೈಲಿ ಅಪ್ಡೇಟ್ಸ್ ಎಲ್ಲ ಅದರಲ್ಲಿ ಬರ್ತಾನೆ ಇರುತ್ತೆ. ನಿಮ್ಗೆ ಇದೇ ತರ ನಿಮ್ಗೆ ರೆಗ್ಯುಲರ್ ಆಗಿ ಸಿಗ್ಮಾ ಕಾರ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ಫಸ್ಟ್ ಟೈಮ್ ಒಂದ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಇವತ್ತು ಫಸ್ಟ್ ಕಾರ್ ಬಂದ್ಬಿಟ್ಟು ನಮ್ಮ ಹತ್ರ ಫಿಯೆಸ್ಟಾ ಇದೆ, ನೋಡ್ತಾ ಇರ್ಬೋದು. ಸರ್ ಇದು ಡೀಸೆಲ್ ಪೆಟ್ರೋಲ್? ಸರ್ ಇದು ಪೆಟ್ರೋಲ್ ವೇರಿಯಂಟ್ 2010 ಮಾಡಲ್, ಸೆಕೆಂಡ್ ಓನರ್. Okay. ಇದು MH ರಿಜಿಸ್ಟ್ರೇಷನ್ ಆಗಿರೋದು. ಓಕೆ. ಪ್ರೈಸ್ ಬಂದು ನಿಮ್ಗೆ 1,25,000 ಒಂದೇ ಪ್ರೈಸ್ ಸರ್, ನೋ ನೆಗೋಷಿಯಬಲ್. ನೋ ನೆಗೋಷಿಯಬಲ್. 1,25,000 ವಿತ್ NOC ಕೊಡ್ತೀನಿ ಸರ್. ವಿತ್ NOC? ಹೌದು ಸರ್. ಓಕೆ ಸರ್. ಡೀಸೆಲ್ ಕಾರು? ಪೆಟ್ರೋಲ್ ಸರ್, ಪೆಟ್ರೋಲ್ ವೆಹಿಕಲ್ 2010 ಮಾಡಲ್. ಓಕೆ ಓಕೆ ಓಕೆ. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದು ನಿಮ್ಗೆ 89,000 ನೋಡಿದೆ ಸರ್. 89,000 ನೋಡಿದೆ. ಹೌದು ಸೊ ಪೆಟ್ರೋಲ್ ಕಾರು, ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಫಿಯೆಸ್ಟಾ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಇದು ಕೂಡ ಒನ್ ಆಫ್ ದ ಪ್ರೀಮಿಯಂ ಕಲರ್ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್ ಇದರಲ್ಲಿ 4 ಕೂಡ ಪವರ್ ವಿಂಡೋ ಬರುತ್ತಾ? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್ ನಿಮ್ಗೆ ಇದ್ಮೇಲೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಸೊ ನೋಡ್ತಾ ಇರ್ಬೋದು ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಮತ್ತೆ ನಿಮ್ಗೆ ಏನಾದ್ರೆ ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಬೇಕಂದ್ರೆ ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀನಿ. ಇದು ಕರ್ನಾಟಕ ಬೇಕಂದ್ರೆ 2,25,000 ಹೇಳ್ತಾ ಇದೀನಿ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. ವಿತ್ ಕೆ ನಂಬರ್ಗೆ, ಕೆ ನಂಬರ್ ಜೊತೆ ಟ್ಯಾಕ್ಸ್ ಪೇ ಮಾಡಿ ಎಲ್ಲ ಮಾಡಿಸಿ 2,25,000 ಮಾಡಿಸ್ಕೊಡ್ತೀನಿ. ಓಕೆ ಓಕೆ. ಆಸ್ ಇಟ್ ಈಸ್ ಕಂಡೀಷನ್? ಆಸ್ ಇಟ್ ಈಸ್ ಕಂಡೀಷನ್. ವಿತ್ NOC ಬೇಕಂದ್ರೆ 1,25,000 ಒಂದೇ ಪ್ರೈಸ್ ಸರ್. 1,25,000 ಹೌದು ಸರ್, ಫೈನಲ್ ಸರ್. 10 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. ಮಾರ್ಕೆಟ್ ನಲ್ಲಿ ಇದೇ ವೆಹಿಕಲ್ ನಿಮ್ಗೆ ಅರೌಂಡ್ 3,00,000 2,75,000 ಕೊಟ್ಟು ಮಾಡ್ತಾ ಇದೆ. ಹೌದೌದು. ಸೊ ಅದ್ರ ಪಕ್ಕದಲ್ಲಿ ಇನ್ನೊಂದು i20 ಇದೆ, ನೋಡ್ತಾ ಇರ್ಬೋದು. ಇದು ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಆಸ್ಟ್ರಾ ಅನ್ಸುತ್ತೆ. ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಕಾರ್ ಎಲ್ಲ ಈ ತರ ಇದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ ಇದು 2010 ಥರ್ಡ್ ಓನರ್, 67,000 ರೆಕಾರ್ಡೆಡ್ ಓಡಿರೋದು. ಓಕೆ. ಸ್ಪೋರ್ಟ್ಸ್ ಆಪ್ಷನಲ್, ಸಿಂಗಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ ನಿಮ್ಗೆ ಇದ್ರಲ್ಲಿ. Okay. ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಬ್ರ್ಯಾಂಡ್ ನ್ಯೂ ಟೈಪ್ 80% ಇದೆ ಸರ್ ಇನ್ನು. ಓಕೆ ಓಕೆ. ಸರ್ ಇದು ಡೀಸೆಲ್ ವೆಹಿಕಲ್? ಪೆಟ್ರೋಲ್ ಸರ್, ಪೆಟ್ರೋಲ್ ವೆಹಿಕಲ್. ಸರ್ ಇದು ಎಷ್ಟು ರನ್ ಆಗಿದೆ ಕಿಲೋಮೀಟರ್? ಸರ್ 67,000 ನೋಡಿರೋದು ಸರ್. 67,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮತ್ತೆ ಸಿಂಗಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಬರುತ್ತೆ. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಇದು ಸ್ಪೋರ್ಟ್ಸ್ ಆಪ್ಷನಲ್ ಅಂತಂದ್ರೆ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ ಓಕೆ. ಸರ್ ಈ ಕಾರ್ಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ? ಸರ್ ಇದು ಪ್ಯೂರ್ ಕೆ ರಿಜಿಸ್ಟ್ರೇಷನ್ ಸರ್. ಪ್ರೈಸ್ ಬಂದು ಮಾರ್ಕೆಟ್ ಇಂದ 50,000 ಕಮ್ಮಿ ಹೇಳ್ತೀನಿ ಸರ್. ಈ ಗಾಡಿ ಪ್ರೈಸ್ ಬಂದು 2,95,000 ಹೇಳ್ತಾರೆ. ಅದು ನಿಮ್ ಕಡೆಯಿಂದ ಕಸ್ಟಮರ್ ಬಂದಂದ್ರೆ 2,75,000 ಮಾಡಿಸ್ಕೊಡ್ತೀನಿ ಸರ್. 2,75,000 2,75,000 ಫೈನಲ್ ಸರ್. ಫೈನಲ್. ಮುಂದೆ ಬಂದಂದ್ರೆ ಸೀಟಿಂಗ್ ಮಾಡಿದ್ರೆ ಇನ್ನೊಂದ್ 5,000 ಕಮ್ಮಿ ಆ ಕಡೆ ಈ ಕಡೆ ಪಕ್ಕ ಅಂದ್ರೆ ಆಗುತ್ತೆ. ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು.
ನೀಟಾಗಿ ಕ್ಲೀನ್ ಆಗಿದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ಬಂದ್ಬಿಟ್ಟು ಒಂದು ಬೀಟ್ ಇದೆ ಸರ್, ಇದು ಡೀಸೆಲ್ ಕಾರ ಪೆಟ್ರೋಲ್ ಕಾರ ಸರ್? ಇದು ಪೆಟ್ರೋಲ್ ವೇರಿಯಂಟ್ 2014 ಮಾಡಲ್ CG ರಿಜಿಸ್ಟ್ರೇಷನ್, ಚಂಡೀಗಢ ರಿಜಿಸ್ಟ್ರೇಷನ್. ಇದು ಓಕೆ 65,000 ರೆಕಾರ್ಡೆಡ್ ಓಡಿರೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್, AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ ಇದರಲ್ಲಿ ನಿಮ್ಗೆ. 14 ಮಾಡಲ್. ಓಕೆ ನಿಮ್ಗೆ ಇದು ವಿತ್ NOC ಬೇಕಂದ್ರೆ 2 ಲಕ್ಷ ಆಗುತ್ತೆ ಸರ್. ವಿತ್ NOC ಬೇಕಂದ್ರೆ 2 ಲಕ್ಷ ಆಗುತ್ತೆ. ನಿಮ್ ಕಡೆಯಿಂದ ಕಸ್ಟಮರ್ ಏನಾದ್ರು ಬಂದೆ ಅಂದ್ರೆ, ನಿಮ್ ವ್ಯೂವರ್ಸ್ ಸರ್ಪ್ರೈಸ್ ಮಾಡಿ ಏನಾದ್ರು ಬಂದೆ ಅಂದ್ರೆ, ಸರ್ ಈ ತರ ನೋಡ್ಕೊಂಡ್ ಬಂದಿರೋದು ನೀವು ವಿಡಿಯೋ ಅಂದ್ರೆ 1,80,000 ಮಾಡಿಸ್ಕೊಡ್ತೀವಿ. 1,80,000 1,80,000 ವಿತ್ NOC ಮಾಡಿಸ್ಕೊಡ್ತೀವಿ. ವಿತ್ ಕರ್ನಾಟಕ ಬೇಕು 2,35,000 ಹೇಳ್ತಾ ಇರೋ, 2,25,000 ಎಲ್ಲ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ವಿತ್ ಕರ್ನಾಟಕ ನಂಬರ್ ಬಂದ್ಬಿಟ್ಟು 2,25,000 ಫೈನಲ್ ಡೆಡ್ ಲೈನ್. ಸೊ ನೋಡ್ತಾ ಇರ್ಬೋದು, ಕೆ ನಂಬರ್ ಎ ಬಂದ್ಬಿಟ್ಟು ನಿಮ್ಗೆ 2,25,000 ಬೇಡ, ಆಸ್ ಇಟ್ ಇಸ್ ಬೇಕಂದ್ರೆ ನಿಮ್ಗೆ 1,80,000 ಮಾಡಿಸ್ಕೊಡ್ತೀನಿ, ವಿತ್ NOC ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ಇದರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಪವರ್ ಸ್ಟೇರಿಂಗ್, 4 ವಿಂಡೋಸ್ ಬರುತ್ತೆ ಸರ್. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಹೌದು ಸರ್, ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಇದರಲ್ಲಿ ನಿಮ್ಗೆ. ಹೌದು, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಗಾಡಿಯಲ್ಲಿ. ಅಂಡ್ ಸೊ ಆಲ್ಮೋಸ್ಟ್ ಬೀಟ್ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ ನಿಮ್ಗೆ 18-17 ಪ್ಲಸ್ ಬರುತ್ತೆ ಪೆಟ್ರೋಲ್. ಹೌದು ಸರ್, ಪೆಟ್ರೋಲ್ ನಲ್ಲಿ 17 ಪ್ಲಸ್ ಬರುತ್ತೆ ಮೈಲೇಜ್ ನಿಮ್ಗೆ. ಮತ್ತೆ ನೀವು ಫಸ್ಟ್ ಟೈಮ್ ಬಂದು ವಿಡಿಯೋ ಮಾಡ್ತಾ ಇರೋದು, ಅದಕ್ಕೋಸ್ಕರ ಏನಿದೆ ರೇಟ್ ಅದರಿಂದ ಇನ್ನೂ ಒಂದು 25,000 30,000 ಕಮ್ಮಿ ಮಾಡಿ ಹೇಳ್ತಾ ಇರೋದು. ಯಾಕಂದ್ರೆ ನಿಮ್ ಕಡೆಯಿಂದ ಕಸ್ಟಮರ್ ನಮ್ಗೆ ಬೇಕು. ಹೌದೌದು. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ ಪಕ್ಕ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಗೆ 100% ಮಾರ್ಕೆಟ್ ಅಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೊಂಡು ಮತ್ತೆ ಈ ಗಾಡಿನ ಚೆಕ್ ಮಾಡಿ. ಹೌದು ಸರ್, 100%. ಓಕೆ. ಸೊ ಅದೇ ತರ ಇನ್ನೂ ಒಂದು ಶರ್ಲೆಟ್ ಬೀಟ್ ಇದೆ ನೋಡ್ತಾ ಇರ್ಬೋದು. ಗಾಡಿ ಮಾತ್ರ ರೆಡ್ ಕಲರ್. ಸಾಕಷ್ಟು ಯೂತ್ ಎಲ್ಲ ಈ ಕಲರ್ ನ ತುಂಬಾ ಇಷ್ಟಪಟ್ಬಿಡ್ತಾರೆ. ಅಂಡ್ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದ್ಬಿಟ್ಟು KA ಗಾಡಿ, ಪ್ಯೂರ್ KA ರಿಜಿಸ್ಟ್ರೇಷನ್ ಸರ್. ಇದು 2012 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ ಸರ್, ಗಾಡಿ ಮಾತ್ರ ನಿಮಗೆ ಗನ್ ತರ ಇದೆ ಸರ್. ಪ್ರೈಸ್ ಬಂದು ಈ ಗಾಡಿದು ನಿಮ್ಗೆ 2,55,000 ಹೇಳ್ತಾ ಇರೋದು. ಓಕೆ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 2,25,000 ಒಂದೇ ಪ್ರೈಸ್ ಸರ್ ಮಾಡಿಸ್ಕೊಡ್ತೀನಿ. 2,25,000 ಫೈನಲ್. 2,25,000 ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್ 12 ಮಾಡಲ್ ವೆಹಿಕಲ್, ಪ್ಯೂರ್ KA ರಿಜಿಸ್ಟ್ರೇಷನ್. LS ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಿಮಗೆ ಸೆಕೆಂಡ್ ಓನರ್ ವೆಹಿಕಲ್ ಸರ್. 55,000 ರೆಕಾರ್ಡೆಡ್ ಓಡಿರೋದು. 55,000 ರೆಕಾರ್ಡೆಡ್. ಹೌದು ಸರ್. ರೆಡ್ ಕಲರ್ ಅಂದ್ರೆ ಎಲ್ಲಾರ್ಗೆ ಇಷ್ಟ ಆಗುತ್ತೆ ಸರ್. ಹೌದು. ಸೊ ಸಾಕಷ್ಟು ಜನ ಎಲ್ಲ ಹುಡುಗರು ತುಂಬಾ ಇಷ್ಟಪಡ್ತಾರೆ. ಸೊ ಶೋಲೆಟ್ ಗಾಡಿ, ಅದು ಬೀಟ್ ಅಂದ್ರೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಒಳಗಡೆ ಒಂಥರ ಸ್ಪೋರ್ಟಿ ಫೀಲ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಲೆಗ್ ರೂಮು, ಹೆಡ್ ರೂಮು ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಲೆದರ್ ಇಂಟೀರಿಯರ್ಸ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಪ್ಯೂರ್ ಪೆಟ್ರೋಲ್ ಗಾಡಿ. ಸೊ ಪೆಟ್ರೋಲ್ ಕಾರ್ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಏನು ಖರ್ಚಿರಲ್ಲ, ಬರೀ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂಡು ಇರ್ಬೇಕು ಸರ್ ಅಷ್ಟೇ. ಹೌದು. ಇದರಲ್ಲಿ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಸರ್, ನಿಮ್ಗೆ ಎಲ್ಲಾ ಫೀಚರ್ ಸಿಗ್ಬಿಡುತ್ತೆ ಸರ್. ಹೌದೌದು. 2,25,000 ಫೈನಲ್. ಓಕೆ. ಅಂಡ್ ಅದ್ರ ಪಕ್ಕದಲ್ಲೇ i10 ಇದೆ. i10 ಹುಡುಕೋರ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಎಲ್ಲ i10 ಗೆ ಹುಡುಕ್ತಾ ಇರ್ತೀರಾ. ಸರ್ ಈ i10 ಬಗ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ ಸರ್. 2011 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಇದು ಸರ್. 50,000 ನೋಡಿರೋದು ರಿಕಾರ್ಡೆಡ್. ಮ್ಯಾಗ್ನಾ 1.2 ಇದು. ಪ್ಯೂರ್ KA ರಿಜಿಸ್ಟ್ರೇಷನ್ ಗಾಡಿ ಇದು. ಓಕೆ. ಪ್ಯೂರ್ KA ರಿಜಿಸ್ಟ್ರೇಷನ್ ಸರ್. ನಿಮ್ಗೆ 2,80,000 ಹೇಳ್ತಾ ಇರೋದು ಪ್ರೈಸ್. ಬಟ್ ನಿಮ್ ಕಡೆಯಿಂದ ಕಸ್ಟಮರ್ ಬಂದ ಅಂದ್ರೆ 2,55,000 ಒಂದೇ ಪ್ರೈಸ್ ಮಾಡಿಸ್ಕೊಡ್ತೀನಿ ಸರ್. 2,55,000 ಫೈನಲ್ ಸರ್. KA ನಂಬರ್ ನೋಡ್ತಾ ಇರೋದು, ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಗಾಡಿ ತುಂಬಾ ಕ್ಲಾಸ್ ಆಗಿದೆ ಸರ್. ಹೌದು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಅಂಡ್ ಮ್ಯೂಸಿಕ್ ಸಿಸ್ಟಮ್, 4 ಕೂಡ ಪವರ್ ವಿಂಡೋ, ಎಲ್ಲ ಬರುತ್ತೆ ಸರ್. ಓಕೆ. ಸೊ i10 ಆಲ್ಮೋಸ್ಟ್ ನಿಮ್ಗೆ 17 ಪ್ಲಸ್ ಬರುತ್ತೆ ಮೈಲೇಜ್. ಹೌದು ಸರ್. ಸೊ 17 ಪ್ಲಸ್ ಬರುತ್ತೆ. ಇದು ಬಂದ್ಬಿಟ್ಟು 1.2 ಲೀಟರ್ ಡೀಸೆಲ್ ಇದು ಪೆಟ್ರೋಲ್ ಇಂಜನ್. ಸೊ ನಿಮ್ಗೆ ಲಾಂಗೂ ಕೂಡ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಗಾಡಿ. ಸರ್ 2,25,000 2,55,000 ಮಾಡಿಸ್ಕೊಡ್ತೀನಿ ಸರ್. 255 ಫೈನಲ್. ಹೌದು ಸರ್. ಮಾರ್ಕೆಟ್ ನಲ್ಲಿ ಇದೇ ಗಾಡಿ ನಿಮ್ಗೆ 3 ಲಕ್ಷ 3.25 ಲಕ್ಷ ಇಂದ ಕಮ್ಮಿ ಕೊಡಲ್ಲ. 11 ವೆಹಿಕಲ್ 1.2 ಮ್ಯಾಗ್ನಾ ಗಾಡಿ ತುಂಬಾ ಕ್ಲಾಸ್ ಮೇಂಟೈನ್ ಮಾಡಿದ್ದಾರೆ. ಕಮ್ಮಿ ಓಡಿರೋದು ಗಾಡಿ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್ ಗಾಡಿ. ಮತ್ತೆ ಮುಂದೆ ಬನ್ನಿ, ಏನಾದ್ರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಬೇಕಂದ್ರೆ ಒಂದ್ 5,000 ಕಮ್ಮಿ ಮಾಡ್ಕೊಳ್ಳೋಣ. ಆಗುತ್ತೆ. ಲೊಕೇಶನ್ ಗೆ ಬಂದು ಗಾಡಿ ಮಾಡಿ ಎಲ್ಲ ಆದ್ಮೇಲೆ ಕೂತ್ಕೊಂಡು ಏನಾದ್ರೆ ಇನ್ನು ನಮ್ ಕಡೆಯಿಂದ ಆಗ್ತಿದ್ರೆ ಒಂದ್ 5,000 ಕಮ್ಮಿ ಮಾಡಿಸ್ಕೊಡ್ತೀವಿ. ಪಕ್ಕ ಅಂದ್ರೆ ಹಾಗೆ ಆಗುತ್ತೆ. ಹೌದು ಸರ್. ಸೊ ಇನ್ನೂ ಒಂದು i10, ಇದು ಕೂಡ 1.2 ಪೆಟ್ರೋಲ್ ಇಂಜನ್. ಬಟ್ ಇದು HR ರಿಜಿಸ್ಟ್ರೇಷನ್ ವಿತ್ KA ನಂಬರ್ ಗೆ ಏನಾಗುತ್ತೆ ಅಂಡ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲ್ ಸೆಕೆಂಡ್ ಓನರ್, 78,000 ನೋಡಿರೋದು. ಸಿಲ್ವರ್ ಕಲರ್, 1.2 ಮ್ಯಾಗ್ನಾ, ಇದು HR ರಿಜಿಸ್ಟ್ರೇಷನ್ ಸರ್. ಇದು ವಿತ್ NOC ಬೇಕಂದ್ರೆ 190 ಹೇಳ್ತಾ ಇರೋದು. 2010 190 ವಿತ್ NOC ಹೇಳ್ತಾ ಇರೋದು. ವಿತ್ ಕರ್ನಾಟಕ ಬೇಕಂದ್ರೆ 2,35,000 ಹೇಳ್ತಾ ಇರೋದು.
ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 2,25,000 ಒಂದೇ ಪ್ರೈಸ್ ಮಾಡಿಸ್ಕೊಡ್ತೀವಿ ಸರ್. 2,25,000 ಒಂದೇ ಪ್ರೈಸ್. ಹೌದು, ವಿತ್ ಕರ್ನಾಟಕ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ವಿತ್ ಕೆ ನಂಬರ್ ಕೆ ನಂಬರ್ ಜೊತೆ 2,25,000. 2,25,000 ಫೈನಲ್ ಸರ್. ಸೊ ನೋಡಿ ಕನ್ಫ್ಯೂಸ್ ಆಗ್ಬೇಡಿ, ವಿತ್ ಕೆ ನಂಬರ್ಗೆ ನಿಮ್ಗೆ 2,25,000 ಫೈನಲ್ ಮಾಡಿಸ್ಕೊಡ್ತೀನಿ ಸರ್. ಸೊ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ನಿಮ್ಗೆ ಹುಂಡೈ ಏನು ಪ್ರಾಬ್ಲಮ್ ಇರಲ್ಲ, ಗಾಡಿ ಎಕ್ಸಲೆಂಟ್ ಆಗಿರುತ್ತೆ. ಜಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸೋದಂತ ಗಾಡಿ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ, ಸಿಲ್ವರ್ ಕಲರ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಏನೊಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಓಕೆ, ಮತ್ತೆ ನಿಮ್ಗೆ ಗೊತ್ತು ಏನಂದ್ರೆ ಆಚೆ ನೀವು ವಿಡಿಯೋ ಮಾಡ್ತಾ ಇರ್ತೀರಾ, ನಿಮ್ಗೆ ಬೇರೆ ಶೋರೂಮ್ ಪ್ರೈಸ್ ಗೊತ್ತಿರುತ್ತೆ ಏನಿರೋದು ಐಟೆನ್ ಪ್ರೈಸ್ ಅಂತ. ಅದರಿಂದ ಕಂಪ್ಯಾರಿಸನ್ ಅಂದ್ರೆ ಏನಿದೆ ಕಂಪೇರ್ ಮಾಡ್ಕೋಬಹುದು, ಅಲ್ಲೇ ಕಂಪ್ಯಾರಿಸನ್ ಮಾಡ್ಕೊಂಡು ಬನ್ನಿ, ಅದಾದ್ಮೇಲೆ ನಾವು ಬೇಕಂದ್ರೆ ಮಾತಾಡೋಣ. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಶೆವ್ರೋಲೆಟ್ ಗಾಡಿ ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್, ಪಾರ್ಕ್ ಚೆವ್ರೋಲೆಟ್ ಸ್ಪಾರ್ಕ್ 2012 ಮಾಡೆಲ್, 3rd ಓನರ್, ಪ್ಯೂರ್ ಕೆ ರಿಜಿಸ್ಟ್ರೇಷನ್ ಇದು. ಸರ್, ಇದು ಪ್ರೈಸ್ ಬಂದು 1,75,000 ಹೇಳ್ತಾ ಇರೋದು, 1,75,000 ಹೇಳ್ತಾ ಇರೋದು. ಓಕೆ ಸರ್, ನಿಮ್ ಕಡೆಯಿಂದ ಕಸ್ಟಮರ್ ಬಂದಂದ್ರೆ ರೌಂಡ್ ಫಿಗರ್ 1,50,000 ಗೆ ಮಾಡಿಸ್ಕೊಡ್ತೀನಿ ಸರ್. 1,50,000 12 ಮಾಡೆಲ್ ಸ್ಪಾರ್ಕ್ ಸಿಗ್ತಾ ಇದೆ, LT ಟಾಪ್ ಅಂಡ್ ವೇರಿಯಂಟ್. LT ಟಾಪ್ ಅಂಡ್ ಗಾಡಿ. ಸೊ 1,50,000 ಫೈನಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಹೊಸ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಎಲ್ಲೊಂದು ಸ್ಕ್ರಾಚ್ ಡೆಂಟು ಇಲ್ಲ. ಸೊ ನಿಮ್ಗೆ ಸ್ಪಾರ್ಕ್ ಬಂದ್ಬಿಟ್ಟು ಕಂಪಲ್ಸರಿ ಆಗಂದ್ರು ನಿಮ್ಗೆ ಪಕ್ಕ ಅಂದ್ರೆ ಒಂದು 17 to 18 ಕಿಲೋಮೀಟರ್ ಬಂದೇ ಬರುತ್ತೆ. ಆರಾಮಾಗಿ ಹೈವೇನಲ್ಲಿ 20 ಬರ್ಬೋದು, 1000 cc ಬರೋದು ಇದು ಆರಾಮಾಗಿ ಬರೋದು ಸರ್. ಸೊ ಶೆವ್ರೋಲೆಟ್ ಸ್ಪಾರ್ಕ್ ಆಲ್ಮೋಸ್ಟ್ ಸಿಮಿಲರ್ ಟು ಸ್ಯಾಂಟ್ರೋ ಅಂತಾನೆ ಹೇಳ್ಬೋದು, ಇದು ಸೇಮ್ ಸ್ಯಾಂಟ್ರೋ ತರಾನೇ ಇರುತ್ತೆ. ಅಂಡ್ ಶೆವ್ರೋಲೆಟ್ ಗಾಡಿಗಳೆಲ್ಲ ತುಂಬಾ ಇನ್ಬಿಲ್ಟ್ ಆಗಿ ಸ್ಟ್ರಾಂಗ್ ಆಗಿರುತ್ತೆ ಗಾಡಿಯಲ್ಲಿ. 4 ಪವರ್ ವಿಂಡೋಸ್, AC, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ ಸರ್ ಗಾಡಿ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್, ಇದು ಸ್ಪಾರ್ಕ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? 67,000 ನೋಡಿರೋದು, 3rd ಓನರ್ ವೆಹಿಕಲ್ ಸರ್. 67,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಸರ್, ಏನ್ ಹೇಳಿದ್ದು ಫೈನಲ್ ಪ್ರೈಸ್? 1,50,000 ಗೆ ಮಾಡಿಸ್ಕೊಡ್ತೀನಿ ಸರ್. 150 ಫೈನಲ್. ಅದು ನಿಮ್ ಕಡೆಯಿಂದ ಕಸ್ಟಮರ್ ಬಂದಂದ್ರೆ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು, ನಿಮ್ ಕಡೆಯಿಂದ ಬಂದಂದ್ರೆ ಸ್ವಲ್ಪ ಕಮ್ಮಿಗೆ ಸಿಗ್ಬೇಕು ಕಸ್ಟಮರ್ಗೆ ಗಾಡಿ. ಅದಕ್ಕೋಸ್ಕರ ಕಮ್ಮಿ ಹೇಳ್ತಾ ಇರೋದು, ಕಡಿಮೆ. ಇದೇ ಗಾಡಿ ಮಾರ್ಕೆಟ್ ನಲ್ಲಿ 2 lakhs ಇಂದ ಕಮ್ಮಿ ಕೊಡ್ತಾ ಇಲ್ಲ. ಹೌದು, ನಿಮ್ ಕಡೆಯಿಂದ ಕಸ್ಟಮರ್ ಬಂದಂದ್ರೆ 1,50,000 ಮಾಡಿಸ್ಕೊಡ್ತೀನಿ. ಸೊ ಆರಾಮಾಗಿ ನೀವು ಇವಾಗ ಹೊಸ ಕಾರ್ ತಗೋಬೇಕು, ನಮ್ ಕಾರ್ ಓಡ್ಸಕ್ ಬರಲ್ಲ, ಸೊ ಈ ತರ ಕಾರ್ ತಗೊಂಡ್ಬಿಟ್ಟು ಆರಾಮಾಗಿ ಕಲ್ತ್ಕೊಂಡು. ಹೌದು ಸರ್. ಸೊ ಇಲ್ಲೇ ಬೇಕಿದ್ರೆ ಇನ್ನೂ ಸ್ವಲ್ಪ ಪ್ರೀಮಿಯಂ ಗಾಡಿಗೆ ಎಕ್ಸ್ಚೇಂಜ್ ಕೂಡ ಆಗುತ್ತಲ್ಲ, ಮಾಡ್ತೀನಿ ಸರ್. ನಿಮ್ಮ ಶೋರೂಮ್ ಅಲ್ಲೇ ತಗೊಂಡಿರೋದ್ರಿಂದ ಸೊ ಈ ಕಾರ್ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಪ್ರೀಮಿಯಂ, ಅದೇ ತಗೊಂಡ್ ಬಂದಿ ಸರ್, ಈ ತರ ಬೇರೆ ಗಾಡಿ ಕೊಡಿ, ಎಕ್ಸ್ಚೇಂಜ್ ಮಾಡ್ಕೊಡಿ, ಪ್ರೀಮಿಯಂ ವೆಹಿಕಲ್ ಕೊಡಿ, ಇಲ್ಲ ಅಂದ್ರೆ ಅವ್ರಿಗೆ ಬೇರೆ ಗಾಡಿ ಇಷ್ಟ ಆಗಿದೆ ಅಂತ ಹೌದೌದು ಆರಾಮಾಗಿ ತಗೊಂಡೋಗ್ಬೋದು, ಆರಾಮಾಗಿ ತಗೊಂಡೋಗ್ಬಿಡ್ಬೋದು. ಮತ್ತೆ ಬೆಸ್ಟ್ ಪ್ರೈಸ್ ಕೊಡ್ತೀನಿ, ಮತ್ತೆ ಬೆಸ್ಟ್ ಆಫರ್ ಮಾಡಿಸ್ಕೊಡ್ತೀನಿ, ಟೆನ್ಷನ್ ಇಲ್ಲ ಸರ್. ಸೊ ಇಷ್ಟೆಲ್ಲ ನಿಮ್ಗೆ ಆಪ್ಷನ್ಸ್ ಎಲ್ಲ ಇರುತ್ತೆ. ನೋಡ್ತಾ ಇರ್ಬೋದು, ಈ ಕಾರ್ಗಳಿಗೆ ಮಾತ್ರ ಹೆವಿ ಡಿಮ್ಯಾಂಡ್. ಒಂದು ಕೆ ನಂಬರ್, ಒಂದು DL ನಂಬರ್. ಅಂಡ್ ಸರ್, ಕೆ ನಂಬರ್ಗೆ ನಮ್ಗೆ ಡೀಟೇಲ್ಸ್ ಹೇಳಿ ಫಸ್ಟ್. ಸರ್, 2012 ಸಿಂಗಲ್ ಸೆಕೆಂಡ್ ಓನರ್ ವೆಹಿಕಲ್ ಇದು, ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟ್. ಸರ್, ಪ್ರೈಸ್ ಬಂದು ಈ ಗಾಡಿದು ನಿಮ್ಗೆ 2,50,000 ಹೇಳ್ತಾ ಇರೋದು. 2,50,000 ಹೇಳ್ತಾ ಇರೋದು. ನಿಮ್ ಕಡೆಯಿಂದ ಕಸ್ಟಮರ್ ಬಂದಂದ್ರೆ 2,30,000 ಗೆ ಮಾಡಿಸ್ಕೊಡ್ತೀನಿ ಸರ್. 230 ಫೈನಲ್. 230 ಮಾಡಿಸ್ಕೊಡ್ತೀನಿ. 12 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, ಟಾಪ್ ಅಂಡ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡೀಸೆಲ್ ಗಾಡಿನ? ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ, ಸಾರಿ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ನೋಡ್ತಾ ಡೀಸೆಲ್ ಗಾಡಿ ಮೈಲೇಜ್ ನಿಮ್ಗೆ ಆರಾಮಾಗಿ ಹೈವೇ ನಲ್ಲಿ 22 ವರೆಗೂ ಬರ್ಬೋದು ಸರ್. 22 ಗಂಟೆ ನಿಮ್ಗೆ ಮೈಲೇಜ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 78,000 ಕಿಲೋಮೀಟರ್ ರನ್ ಆಗಿದೆ. ಎಕ್ಸಾಕ್ಟ್ ಕಿಲೋಮೀಟರ್ ಬಂದ್ಬಿಟ್ಟು 78,000 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ಇದ್ರಲ್ಲಿ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಏರ್ ಬ್ಯಾಗು, ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಟಾಪ್ ಎಂಡ್ ಗಾಡಿ? ಹೌದು ಸರ್, ಟಾಪ್ ಅಂಡ್ ವೇರಿಯಂಟ್ ಟೈಟಾನಿಯಂ ಸರ್. ಟೈಟಾನಿಯಂ. ಸೊ ಫೋರ್ಟ್ ಫಿಗೋ ಗಾಡಿ ಎಲ್ಲ ಈ ತರ ಇದೆ. ಸೊ ನಿಮ್ಗೆ ಜಾಸ್ತಿ ಕಿಲೋಮೀಟರ್ ರನ್ ಆಗಿಲ್ಲ, ಬರೀ 78,000 ಕಿಲೋಮೀಟರ್ ರನ್ ಆಗಿದೆ. ಗಾಡಿ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಸರ್, ಏನ್ ಹೇಳಿದ್ದು ಫೈನಲ್ ಪ್ರೈಸ್? ಸರ್, 2,30,000 ಮಾಡಿಸ್ಕೊಡ್ತೀನಿ ಸರ್. 2,30,000 ಫೈನಲ್ ಮಾಡಿಸ್ಕೊಡ್ತೀನಿ. ಮುಂದೆ ಬಂದಂದ್ರೆ ಕೂತ್ಕೊಂಡು ಇನ್ನೂ ಏನಾದ್ರೂ ಒಂದ್ ಮಾಡ್ದೆ ಅಂದ್ರೆ 5,000 ಕಮ್ಮಿ ಮಾಡಿಸ್ಕೊಡ್ತೀನಿ, ಪಕ್ಕ ಅಂದ್ರೂ ಆಗುತ್ತೆ. ಹೌದು ಸರ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಇದು ಬಂದ್ಬಿಟ್ಟು DL ನಂಬರ್. ಸರ್, ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಇದು ಸರ್. ನಿಮ್ಗೆ ಮಾರ್ಕೆಟ್ ನಲ್ಲಿ 13 ಮಾಡೆಲ್ 2.75 3 ಲಕ್ಷ ನಡೀತಾ ಇರೋದು. ಹೌದು, ವಿತ್ ಕರ್ನಾಟಕ ಕೆ ರಿಜಿಸ್ಟ್ರೇಷನ್ ಪ್ಯೂರ್. ಈ ಗಾಡಿನ ನಾನು ವಿತ್ ಕೆ ರಿಜಿಸ್ಟ್ರೇಷನ್ ನಿಮ್ಗೆ 2,45,000 ಮಾಡಿಸ್ಕೊಡ್ತೀನಿ.
ವಿತ್ KA ನಂಬರ್ಗೆ 2,45,000 ಮಾಡಿಸ್ಕೊಡ್ತೀನಿ. ಅಲೋ ವೀಲ್ಸ್ ಇದೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. 67,000 ನೋಡಿರೋದು ಸರ್. ಇದು ಮಾಡಲ್ ಸರ್ 2013 ಮಾಡಲ್, 13 ಮಾಡಲ್ ಇದು. ನೋಡ್ತಾ ಇರ್ಬೋದು ಗಾಡಿ. ಸೊ ಟೈರ್ ಎಲ್ಲ ಈ ತರ ಇದೆ ನಿಮ್ಗೆ. ಇವಾಗ ಜಸ್ಟ್ ಬಂದಿರೋದು. ಸೊ ಜಸ್ಟ್ ಬಂದಿದೆ, ಇನ್ನು ವಾಶ್ ಪಾಲಿಶ್ ಮಾಡಿಲ್ಲ ಸರ್. ಆಸ್ ಇಟ್ ಇಸ್ ಕಂಡೀಷನ್ ತೋರಿಸ್ತಾ ಇದೆ. ನಾವು ವಿಡಿಯೋ ಮಾಡ್ಬೇಕಂತ ಹೇಳ್ಬಿಟ್ಟು ತಂದು ನಿಲ್ಸಿರೋದು. ಆಸ್ ಇಟ್ ಇಸ್ ಕಂಡೀಷನ್ ಈ ತರ ಇದೆ. ನೀಟ್ ಸೂಪರ್ ಆಗಿರುತ್ತೆ. ಮತ್ತೆ ಪಾಲಿಶಿಂಗ್, ಇಂಟೀರಿಯರ್ ಕ್ಲೀನಿಂಗ್ ಮಾಡಿಸ್ಕೊಡ್ತೀನಿ. ಓಕೆ. ಅಂಡ್ ಅಪೋಲೋ ಟೈರ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ವಿತ್ KA ನಂಬರ್ಗೆ ನಿಮ್ಗೆ ಮಾಡ್ಕೊಟ್ಬಿಡ್ತಾರೆ. ಏನು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ. ಫೋರ್ಡ್ ಫಿಗೋ ಇದು ಡೀಸೆಲ್ ಗಾಡಿ. ಸೊ ಡೀಸೆಲ್ ನಿಮ್ಗೆ ಆಲ್ಮೋಸ್ಟ್ ಒಂದು 20+ ಬರುತ್ತೆ, ಅದು ಕೂಡ ಫಿಗೋ ಅಲ್ಲಿ. ಹೌದು ಸರ್. ಸೊ ಫಿಗೋ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಆರಾಮಾಗಿ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರಲ್ಲ ಇದ್ರಲ್ಲಿ. ZXi ನಿಮ್ಗೆ ಡ್ಯೂಯಲ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಮತ್ತೆ ಅಲೋ ವೀಲ್ಸ್ ಬರುತ್ತೆ. ಅಲೋ ವೀಲ್ಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿ. ಸರ್ ಏನ್ ಹೇಳಿದ್ರಿ? KA ನಂಬರ್ ಫೈನಲ್ ವಿತ್ ಕರ್ನಾಟಕ ನಂಬರ್ 2,45,000 ಹೇಳ್ತಾ ಇರೋದು. ಇಲ್ಲ ವಿತ್ NOC ಬೇಕು ಅವರೇ ಮಾಡ್ಸ್ಕೊಂತಾರೆ. NOC ಕೊಟ್ಬಿಡಿ ಅಂದ್ರೆ 1,90,000 ಮಾಡಿಸ್ಕೊಡ್ತೀನಿ. 1,90,000 ಆಸ್ ಇಟ್ ಇಸ್ ಕಂಡೀಷನ್ ವಿತ್ NOC ಮಾಡಿಸಿ ಒಂದು ಪಾಲಿಶಿಂಗ್ ಹಾಕಿ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಹೇಳಿ ಸರ್ ಡೀಟೇಲ್ಸ್. ರ್ಯಾಪಿಡ್ ಸ್ಕೋಡಾ ರ್ಯಾಪಿಡ್ ಸರ್, ಚೆರಿ ರೆಡ್ ವೆಹಿಕಲ್. ಗಾಡಿ ಮಾತ್ರ ನಿಮ್ಗೆ ಗನ್ ತರ ಇದೆ. ಡೀಸೆಲ್ ವೆಹಿಕಲ್, ಆಂಬಿಷನ್ ಪ್ಲಸ್, ಸಿಂಗಲ್ ಏರ್ ಬ್ಯಾಗ್, ABS ಬರುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಒಂಚೂರು ಸ್ಕ್ರಾಚ್ ಇಲ್ಲ. ನಿಮ್ಗೆ ಮಾರ್ಕೆಟ್ ನಲ್ಲಿ ಸ್ಕೋಡಾ ರ್ಯಾಪಿಡ್ ಅಂದ್ರೆ ಪ್ರೀಮಿಯಂ ವೆಹಿಕಲ್. ಹೌದೌದು. ಮಾರ್ಕೆಟ್ ನಲ್ಲಿ ಇದೇ ಗಾಡಿ 4 ಲಕ್ಷ 3.5 ಆದ್ಮೇಲೆ ಪ್ರೈಸ್ ನಡೀತಾ ಇರೋದು. ಹೌದು ಸರ್. ಇದು ವಿತ್ NOC ಬೇಕಂದ್ರೆ ನಿಮ್ಗೆ 2,35,000 ಮಾಡಿಸ್ಕೊಡ್ತೀನಿ. ಆಸ್ ಇಟ್ ಇಸ್ ಕಂಡೀಷನ್ 2,35,000 ಫೈನಲ್ ವಿತ್ NOC. ವಿತ್ KA ನಂಬರ್ ಬೇಕಂದ್ರೆ 3,15,000 ಮಾಡಿಸ್ಕೊಡ್ತೀನಿ ಸರ್. 3,15,000 ವಿತ್ ರಿಜಿಸ್ಟ್ರೇಷನ್. ಸೊ ವಿತ್ KA ನಂಬರ್ಗೆ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು. ಸೊ ರೆಡ್ ಕಲರ್, ಚೆರಿ ರೆಡ್ ಎಸ್ಪೆಷಲಿ. ಸೊ ನಿಮ್ಗೆ ರೆಡ್ ಕಲರ್ ಪ್ರೀಮಿಯಂ ಆಗಿರುತ್ತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಇಂಟೀರಿಯರ್ ನೋಡಿ ನೀವು ಹೆಂಗ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕಸ್ಟಮರ್ ನೀಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಏರ್ ಬ್ಯಾಗು, ABS ಅಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಈ ಪ್ರೈಸ್ಗೆ ನಿಮ್ಗೆ ರ್ಯಾಪಿಡ್ ಸಿಗದೇ ಇಲ್ಲ. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಪಕ್ಕ ಕಾಲ್ ಮಾಡ್ಕೊ ಬನ್ನಿ. ಯಾರೆಲ್ಲ ರ್ಯಾಪಿಡ್ಗೆ ಹುಡುಕ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಇವತ್ತು ಸಿಗ್ಬಾ ಕಾರ್ಸ್ ಅಲ್ಲಿ ಇದೆ. ಅಂಡ್ ಅದ್ರ ಹಿಂದ್ಗಡೆ ಇನ್ನೂ ಒಂದು ಇದು ಬಂದ್ಬಿಟ್ಟು ನಿಮ್ಗೆ ಸ್ವಿಫ್ಟ್ ಡಿಸೈರ್ ಶಾರ್ಟ್ ಡಿಕ್ಕಿ. ಹೇಳಿ ಸರ್. 2011 ಮಾಡಲ್ ಇದು, ಸೆಕೆಂಡ್ ಓನರ್ ಸರ್. ಇದು ಆಲ್ರೆಡಿ KA ಟ್ಯಾಕ್ಸ್ ಪೇಡ್ ಆಗಿದೆ. KA ನಂಬರ್ ಜೊತೆ ನಿಮ್ಗೆ ಎಲ್ಲ ನಂಬರ್ ಜೊತೆ ಕೊಡ್ತೀನಿ, ಟ್ರಾನ್ಸ್ಫರ್ ಮಾಡಿನೂ ಕೊಡ್ತೀನಿ. ಇದು ಈ ಗಾಡಿನ MH ರಿಜಿಸ್ಟ್ರೇಷನ್ ಇತ್ತು, KA ನಂಬರ್ ಆಗೋಗ್ಬಿಟ್ಟೈತೆ ಆಲ್ರೆಡಿ, ಎಲ್ಲ ಆಗ್ಬಿಟ್ಟಿದೆ. ಬರೀ ನಂಬರ್ ಬರ್ಬೇಕು, ಟ್ಯಾಕ್ಸ್ ಎಲ್ಲ ಪೇಡ್ ಆಗಿದೆ. ನಂಬರ್ ಮಾತ್ರ ಬರ್ಬೇಕು. ಮತ್ತೆ ನಿಮ್ಗೆ ಯಾರು ತಗೊಂಡಾರ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿ. ಸರ್ ಇದು ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೆಹಿಕಲ್ VXi ಇದು. ಓಕೆ. ಪ್ರೈಸ್ ಈ ಗಾಡಿ ಬಂದು ನಿಮ್ಗೆ 2,75,000 ಹೇಳ್ತಾ ಇರೋದು. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 2,60,000 ಮಾಡಿಸ್ಕೊಡ್ತೀನಿ. 2,60,000 ಫೈನಲ್. 2,60,000 ಮಾಡಿಸ್ಕೊಡ್ತೀನಿ. ಮಾರ್ಕೆಟ್ ನಲ್ಲಿ ಇದೇ ಗಾಡಿ ನಿಮ್ಗೆ 3.5 ಕಮ್ಮಿ ಇಲ್ಲ ಸರ್. ಸೊ ಇದು ಪ್ಯೂರ್ ಪೆಟ್ರೋಲ್ ಸರ್ ಇದು? ಹೌದು ಸರ್, ಪ್ಯೂರ್ ಪೆಟ್ರೋಲ್ VXi. ಸೊ ಈ ಗಾಡಿಯಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಅಂಡ್ AC, ಸೊ ಆಮ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಫ್ಯಾಮಿಲಿಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಯಾಕಂದ್ರೆ ಇದು ನಿಮ್ಗೆ ಡಿಕ್ಕಿ ಸ್ಪೇಸ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇನ್ನೂ ಒಂದ್ಸಲ ಫೈನಲ್ ಪ್ರೈಸ್ ಈ ಗಾಡಿಗಳಿಗೆ ಸರ್ 2,60,000 KA ನಂಬರ್ ಆಗ್ಬಿಟ್ಟಿದೆ. KA ನಂಬರ್ ಜೊತೆ ಕೊಡ್ತೀನಿ ಸರ್. ಓಕೆ ಸರ್. ಅಂಡ್ ಅದು ಹಿಂದ್ಗಡೆ ಇನ್ನೂ ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್. ಸರ್ 2013 ಸಿಂಗಲ್ ಓನರ್ ವೆಹಿಕಲ್, ಆಂಬಿಷನ್ ಪ್ಲಸ್ ಟಾಪ್. ಇದನ್ನು ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮತ್ತೆ ಅಲೋವಿಲ್ಸ್ ಬರುತ್ತೆ. ಇದ್ನಲ್ಲಿ ನಿಮ್ಗೆ ಚೆರಿ ರೇಟ್ ನಲ್ಲಿ ಅಲೋವಿಲ್ಸ್ ಬರಲ್ಲ, ಅದು ಆಪ್ಷನಲ್. ಅದು ಇದ್ನಲ್ಲಿ ಅಲೋವಿಲ್ಸ್ ಮಾತ್ರ ಬರುತ್ತೆ. ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಈ ಗಾಡಿ ಪ್ರೈಸ್ ಮಾರ್ಕೆಟ್ ನಲ್ಲಿ ಯಾರು ಕೊಟ್ಟಿಲ್ಲ ಆ ಪ್ರೈಸ್ ಕೊಡ್ತೀನಿ. 2,95,000 ವಿತ್ NOC ಹೇಳ್ತಾ ಇರೋದು. ಹೌದು, 2,95,000. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 2,80,000 ಮಾಡಿಸ್ಕೊಡ್ತೀನಿ. 280 ಫೈನಲ್ ಮಾಡಿಸ್ಕೊಡ್ತೀನಿ. ಮುಂದೆ ಬಂದೆ ಅಂದ್ರೆ ಏನಾದ್ರೆ ಇನ್ನೊಂದು 5,000 ಕಮ್ಮಿ ಮಾಡಿಸ್ಕೊಡ್ತೀನಿ. 5,000 ಕಡಿಮೆ ಮಾಡಿಸ್ಕೊಡ್ತೀನಿ. ಹೌದು ಸರ್, NOC ಜೊತೆ ಕೊಡ್ತೀನಿ. ಇಲ್ಲ ವಿತ್ KA ಬೇಕಂದ್ರೆ KA ಜೊತೆ ಬೇಕಂದ್ರೆ 3,75,000 ಹೇಳ್ತಾ ಇರೋದು. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 3,60,000 ಮಾಡಿಸ್ಕೊಡ್ತೀನಿ. ಓಕೆ.
ಸೊ ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಸೀಟ್ ಕವರ್ಸ್ ಹಾಕಿದ್ದಾರೆ, ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಸರ್. ಸೊ ಏರ್ ಬ್ಯಾಗು, ABS, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಅಂಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಲೆದರ್ ಇಂಟೀರಿಯರ್ಸ್. ಸರ್ ಇದು ಡೀಸೆಲ್ ಗಾಡಿನ ಪೆಟ್ರೋಲ್ ಗಾಡಿ? ಡೀಸೆಲ್ ಗಾಡಿ ಸರ್. ಇದು ಬಂದ್ಬಿಟ್ಟು ಡೀಸೆಲ್. ಹೌದು ಸರ್. ಸೊ ಆಮ್ರೆಸ್ಟ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ಸ್ಕೋಡಾ ರ್ಯಾಪಿಡ್ ಆಲ್ಮೋಸ್ಟ್ ನಿಮ್ಗೆ ಒಂದು 17+18 ಬಂದೇ ಬರುತ್ತೆ. 100% ಬರುತ್ತೆ ಸರ್, 18+ ಬರುತ್ತೆ ನಿಮ್ಗೆ. ಸರ್ ಇವಾಗ ಸ್ಕೋಡಾ ಅಂಡ್ ವೋಕ್ಸ್ ವ್ಯಾಗನ್ ಎಲ್ಲ ಜಾಸ್ತಿ ಮೇಂಟೆನೆನ್ಸ್ ಅಂತ ಹೇಳ್ತಾರೆ, ಬಟ್ ಸ್ಕೋಡಾ ರ್ಯಾಪಿಡ್ ಗೆ ಏನ್ ಮೇಂಟೆನೆನ್ಸ್ ಬರ್ಬೋದು ಮಿನಿಮಮ್? ಸರ್ ಮಿನಿಮಮ್ ಅಂದ್ರೆ ನಿಮ್ಗೆ ನಾರ್ಮಲ್ ಸರ್ವಿಸ್ ಗೆ ಕಂಪ್ನಿನಲ್ಲಿ ಬಿಟ್ಟೆ ಅಂದ್ರೆ ನಿಮ್ಗೆ ಜಾಸ್ತಿನೇ ಬರುತ್ತೆ ಸರ್. ಅದೇ ನೀವು ಆಚೆ ಮಾಡಿ ಅರ್ಧ ಕಮ್ಮಿಗೆ ಆಗುತ್ತೆ. ಇಲ್ಲ ನಮ್ದು ಸರ್ವಿಸ್ ಸೆಂಟರ್ ಇದೆ, ಬೇಕಂದ್ರೆ ತಗೊಂಡ್ ಬನ್ನಿ, ಏನಿದೆ ಸರ್ವಿಸ್ ಮಾಡಿ ಕೊಡ್ತೀನಿ. ಫ್ಯೂಚರ್ ನಲ್ಲಿ ಒಂದು 6 months 7 months ಆದ್ಮೇಲೆ ಏನಾದ್ರೂ ಅವ್ರಿಗೆ ಆಯಿಲ್ ಸರ್ವಿಸ್ ಇಲ್ಲ ಜನರಲ್ ಸರ್ವಿಸ್ ನಿಮ್ಮ ಹತ್ರನೇ ಗಾಡಿ ತಗೊಂಡಿರೋದ್ರಿಂದ ಸೊ ನೀವೇ ಸರ್ವಿಸ್ ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ಇವಾಗ ಶೋರೂಮ್ ಅಲ್ಲಿ ಮಾಡಿಸಿದ್ರೆ ಅಟ್ಲೀಸ್ಟ್ ಒಂದು 10 to 12 ಆಗುತ್ತೆ. ಅದೇ ನಿಮ್ಗೆ ಆಚೆ ಮಾಡಿದ್ರೆ ಒಂದು 6K ನಲ್ಲಿ ಮುಗಿದ್ಬಿಡುತ್ತೆ. 6K ಮುಗ್ದೋಗ್ಬಿಡುತ್ತೆ. ಹೌದು ಸರ್. ಸರ್ವಿಸ್ ಸೆಂಟರ್ ಇದೆ, ತಗೊಂಡ್ ಬನ್ನಿ, ಸರ್ವಿಸ್ ಮಾಡಿಸ್ಕೊಡ್ತೀನಿ. ಓಕೆ ಸರ್, ಅದನ್ನು ಕಮ್ಮಿಗೆ ಮಾಡಿಸ್ಕೊಡ್ತೀನಿ. ಸೊ ಅದನ್ನು ಕೂಡ ಸೊ ಇವ್ರದೇ ಸರ್ವಿಸ್ ಸೆಂಟರ್ ಇರೋದ್ರಿಂದ ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಸರ್ವಿಸ್ ಬಗ್ಗೆ ಏನ್ ತೊಂದರೆ ಇಲ್ಲ ಗಾಡಿ. ಸೊ ಅದ್ರ ಹಿಂದ್ಗಡೆ ಇನ್ನೊಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ. ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಪ್ರೀಮಿಯಂ ಆಗಿದೆ, ನೋಡ್ತಾ ಇರ್ಬೋದು. ಅದು ಕೂಡ ರೆಡ್ ಕಲರ್. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಇದು 1.2 ಅನ್ಸುತ್ತೆ. ಹೌದು ಸರ್. ಹೇಳಿ ಸರ್ ಡೀಟೇಲ್ಸ್. ಸರ್ 2012 ಮಾಡಲ್ ಸೆಕೆಂಡ್ ಓನರ್ ಟ್ರೆಂಡ್ ಲೈನ್ ಇದು ಸರ್. ಗಾಡಿ ಮಾತ್ರ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಇದು. ಬ್ರ್ಯಾಂಡ್ ನ್ಯೂ ಟೈರ್ಸ್ 4 ಇರೋದು ನಿಮ್ಗೆ. 2 ಪವರ್ ವಿಂಡೋಸ್, AC ಪವರ್ ಸ್ಟೇರಿಂಗ್ ಬರುತ್ತೆ ಇದ್ನಲ್ಲಿ ನಿಮ್ಗೆ. ಸರ್ ಪೋಲೋ ಅಂದ್ರೆ ಕ್ರೇಜಿನೆಸ್ ಎಲ್ಲರಿಗೂ ಕಸ್ಟಮರ್ ಗೆ. ಅವ್ರು ಬಂದ್ರೆ ಚೆರಿ ರೆಡ್ ಮಾತ್ರ ತಗೊಂಡ್ ಹೋಗ್ತಾರೆ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ ಈ ಗಾಡಿನ 2,75,000 ಗೆ ಮಾಡಿಸ್ಕೊಡ್ತೀನಿ ವಿತ್ NOC. 2,75,000 ಮುಂದೆ ಬಂದ ಅಂದ್ರೆ ಇನ್ನೊಂದು ಏನಾದ್ರೂ ಒಂದು 5,000-10,000 ಕಮ್ಮಿ ಮಾಡಿಸ್ಕೊಡ್ತೀನಿ. ಆಸ್ ಇಟ್ ಇಸ್ ಕಂಡೀಷನ್ ವಿತ್ NOC. ಇಲ್ಲ ವಿತ್ K ಮಾಡಿಸ್ಬೇಕಂದ್ರೆ 3,45,000 ಗೆ ಮಾಡಿಸ್ಕೊಡ್ತೀನಿ. 3,45,000 ಗೆ ನಿಮ್ಗೆ 1.2 ಲೀಟರ್ ಡೀಸೆಲ್ ಮಾಡೆಲ್ ಪೋಲೋ ಸಿಗ್ತಾ ಇದೆ ಸರ್. ಅದು ಕೂಡ ಇವಾಗ ಬರೋ ಪೋಲೋ ಎಲ್ಲ 1 ಲೀಟರ್ ಇಂಜಿನ್ ಇರುತ್ತೆ, ಬಟ್ ಅದಕ್ಕಿಂತ ತಾಕತ್ತಾಗಿರೋ ಗಾಡಿ ಇವತ್ತು ಸಿಗ್ಮಾ ಕಾರ್ಸ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ 1.2 ಇಂಜನ್ ಸೂಪರ್ ಆಕ್ಚುಲಿ. ಇರುತ್ತೆ ಸರ್, ಸೂಪರ್ ಆಗಿರುತ್ತೆ. 1 ಲೀಟರ್ ಗಿಂತ ಈ ಗಾಡಿ ಮಾತ್ರ ಎಸ್ಪೆಷಲಿ ಸೂಪರ್. ಸೊ ಇದರಲ್ಲಿ ಕೂಡ ನಿಮ್ಗೆ ಅಡಿಷನಲ್ ಆಗಿ ದೊಡ್ಡ ಟಚ್ ಸ್ಕ್ರೀನ್ ಬರುತ್ತೆ, ಪೋಸ್ಟರಿಂಗ್, ಪವರ್ ವಿಂಡೋ ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ, ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಸೊ ನಿಮ್ಗೆ ವಿತ್ K ನಂಬರ್ 3,45,000 ಗೆ ಫೈನಲ್ ಮಾಡಿ ಕೊಡ್ತೀನಿ ಸರ್. ಸೊ ಸಾಕಷ್ಟು ಜನ ಎಲ್ಲ ಇನೋವಾಗೆ ಹುಡುಕ್ತಾ ಇರ್ತೀರಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಇನೋವಾ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಮಾಡಲ್ ಸಿಂಗಲ್ ಓನರ್ ಇದು. 45,000 ರಿಕಾರ್ಡೆಡ್ ಓಡಿರೋದು ಸರ್. ಕಂಪ್ನಿ ರೆಕಾರ್ಡ್ ಸಿಗುತ್ತೆ ನಿಮ್ಗೆ. 101% 45,000 ಓಡಿರೋದು. ಬರೀ 45,000 ಓಡಿರೋದು ಸರ್. ನಿಮ್ಗೆ ಇನೋವಾ ನಲ್ಲಿ ತುಂಬಾ ಕಮ್ಮಿ ಗಾಡಿ ಸಿಗೋದು, ಕಮ್ಮಿ ಓಡಿರೋದು ಗಾಡಿನ. ಹೌದೌದು. ಯಾಕೆಂದ್ರೆ 45,000 ಸಿಗಲ್ಲ. ಕಿಲೋಮೀಟರ್ ಕಡಿಮೆ ಓಡಿರೋ ಕಾರು ನಿಮ್ಗೆ ಆಲ್ಮೋಸ್ಟ್ ಇನೋವಾ ಸಿಗದೇ ಇಲ್ಲ. ಅಂಡ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ 100% ಇದೆ ಸರ್. VX ಟಾಪ್ ಎಂಡ್ ವೇರಿಯಂಟ್ 14 ಮಾಡಲ್ ವೆಹಿಕಲ್ ಇದು ಸರ್. ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ. ಇದ್ನಲ್ಲಿ ನಿಮ್ಗೆ VX ಟಾಪ್ ಎಂಡ್ ಮಾಡಲ್, ಏರ್ ಬ್ಯಾಗ್, ABS, ಅಲೋ ವೀಲ್ಸ್, ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ನಿಮ್ಗೆ ಆಟೋ ಕ್ಲೋಸ್ ಇದು ಮಿರರ್ ಬರುತ್ತೆ, ಎಲ್ಲ ಆಪ್ಷನ್ ಇರುತ್ತೆ. VX ಅಂದ್ರೆ ನಿಮ್ಗೆ ಟಾಪ್ ಎಂಡ್ ವೇರಿಯಂಟ್ ಅಲೋ ವೀಲ್ಸ್ ಜೊತೆ ಬರುತ್ತೆ ಸರ್. ಸರ್ ಈ ಕಾರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಇನೋವಾ ಅಂದ್ರೆ ನಿಮ್ಗೆ ಗೊತ್ತು ಪ್ರೈಸಿಂಗ್ ಏನಿದೆ, 14 ಮಾಡಲ್ ನಡೀತಾ ಇರೋದು. ಹೌದೌದು ಸರ್. ನಾವು ಆ ಪ್ರೈಸ್ ಹೇಳಲ್ಲ. ನಿಮ್ ಕಡೆಯಿಂದ ಕಸ್ಟಮರ್ ಬಂದ್ರೆ 1125 ಮಾಡಿಸ್ಕೊಡ್ತೀನಿ ವಿತ್ NOC. 1125 ಫೈನಲ್ ಬಂದೆ ಅಂದ್ರೆ ಏನಾದ್ರೆ 1125 ನಂಬರ್ ಏನ್ ಮಾಡ್ಕೊಡ್ತೀರಾ ಸರ್? 13.25 ಕೊಡಿ ಮಾಡಿಸ್ಕೊಡ್ತೀನಿ ಸರ್. 13.25 ಬರೀ 45,000 ಕಿಲೋಮೀಟರ್ ರನ್ ಆಗಿರೋ ಟೊಯೋಟಾ ಇನೋವಾ 14 ಮಾಡಲ್ 14 ಮಾಡಲ್ ಸಿಂಗಲ್ ಓನರ್ ಸರ್. ಸೊ ಮೇನ್ಲಿ ಗಾಡಿ ಸಿಂಗಲ್ ಓನರ್ ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ನಾನು ಫಸ್ಟ್ ಟೈಮ್ ಬರೀ 45,000 ಕಿಲೋಮೀಟರ್ ರನ್ ಆಗಿರೋ ಅಂತ ಇನೋವಾ ತೋರಿಸ್ತಾ ಇರೋದು ನಮ್ಮ ಚಾನಲ್ ಅಲ್ಲಿ. ಅಂಡ್ ಗಾಡಿ ಅಲ್ಟ್ರಾ ಪ್ರೀಮಿಯಂ, ಜಸ್ಟ್ ಶೋರೂಮ್ ಇಂದ ಬಂದು ನಿಲ್ಸಿರೋ ತರ ಇದೆ. ಸೊ ಆಲ್ಮೋಸ್ಟ್ ನಿಮ್ಗೆ ಶೋರೂಮ್ ಇಂದ ಬಂದಿರೋ ಟೈರ್ಸ್ ಇರುತ್ತೆ, ಏನು ಚೇಂಜ್ ಮಾಡಿ. ಹೌದು ಸರ್. ಆಸ್ ಇಟ್ ಈಸ್ ಕಂಡೀಷನ್, ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ಇದೆ, ನೋಡ್ತಾ ಇರ್ಬೋದು. ಸೊ ವಿತ್ KA ನಂಬರು ಈ ಗಾಡಿಗೆ 13.25 ಹೇಳ್ತಾ ಇರೋದು ಸರ್. 13.25 2.5 V ವರ್ಷನ್. ಸೊ ನೋಡ್ತಾ ಇರ್ಬೋದು ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ
ಸೊ ಇದು ಕೂಡ 1.2 ಡೀಸೆಲ್ ಇಂಜಿನ್ ಅನ್ಸುತ್ತೆ. ಇದು ಬಂದ್ಬಿಟ್ಟು ಟಾಪ್ ಎಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅದು ಕೂಡ ಬ್ಲಾಕ್ ಕಲರ್ ಗಾಡಿ ಅಂಡ್ ಗಾಡಿ ಎಲ್ಲ ಈ ತರ ಇದೆ ನೋಡ್ತಾ ಇರ್ಬೋದು. ಅಂಡ್ ಇದ್ರಲ್ಲಿ ನಿಮ್ಗೆ ಏರ್ ಬ್ಯಾಗು ABS ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ ನಿಮ್ಗೆ ಅಂಡ್ ಸೋನಿ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ನೋಡ್ತಾ ಇರ್ಬೋದು. ಸರ್ ಇದು ಡೀಸೆಲ್ ಗಾಡಿನಾ ಇದು? ಹೌದು ಸರ್, ಡೀಸೆಲ್ ವೆಹಿಕಲ್ 2011 ಮಾಡೆಲ್ ಹೈಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್, ಸೆಕೆಂಡ್ ಓನರ್ ವೆಹಿಕಲ್ ಇದು ಸರ್. ಒಡಿಶಾ ವೆಹಿಕಲ್ ಇದು, ನಿಮ್ಗೆ ಆಲ್ರೆಡಿ NOC ಬಂದ್ಬಿಟ್ಟಿದೆ. ಕೆ ನಂಬರ್ ಮಾಡಿಸ್ಕೊಳ್ಬೇಕು ಸರ್. ಕೆ ನಂಬರ್ ಗೆ ಬರೀ ಮಾಡಿಸ್ಕೋಬೇಕಾ? ಹೌದು ಸರ್, NOC ರೆಡಿ ಇದೆ ಸರ್. ಏನು ಓನರ್ಶಿಪ್ ಆಗಿದೆ ಸರ್? ಸೆಕೆಂಡ್ ಓನರ್ ಆಗಿರೋದು ಈ ಗಾಡಿ. ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 76,000 ನೋಡಿರೋದು ಸರ್. ಓಕೆ, ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 2,75,000 ಗೆ ವಿತ್ NOC ಮಾಡಿಸ್ಕೊಡ್ತೀನಿ ಸರ್. ವಿತ್ NOC 2,75,000 ವಿತ್ NOC ಮಾಡಿಸ್ಕೊಡ್ತೀನಿ. ಹೈಲ್ಯಾಂಡ್ ಟಾಪ್ ಅಂಡ್ ವೇರಿಯಂಟ್ 11 ಮಾಡೆಲ್ ವೆಹಿಕಲ್ ವಿತ್ ಕರ್ನಾಟಕ ಬೇಕಂದ್ರೆ 3,35,000 ಮಾಡಿಸ್ಕೊಡ್ತೀನಿ ಸರ್. 3,35,000 ಕೆ ನಂಬರ್ ಗೆ ಫೈನಲ್ ಮಾಡಿಸ್ಕೊಡ್ತೀನಿ ಸರ್. 100% ಮಾಡಿಸ್ಕೊಡ್ತೀನಿ. NOC ಬೇಕಂದ್ರೆ ರೆಡಿ ಇದೆ, ಬಂದು ತಗೊಂಡ್ ಹೋಗ್ತೀರಾ ಅಂದ್ರೆ ತಗೊಂಡ್ ಹೋಗ್ಬಹುದು. ಇಲ್ಲ ವಿತ್ ಕರ್ನಾಟಕ ಬೇಕಂದ್ರೆ 3,35,000 ಗೆ ಮಾಡಿಸ್ಕೊಡ್ತೀನಿ. ಓಕೆ ಓಕೆ. ಸೊ ನೋಡ್ತಾ ಇರ್ಬೋದು, ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ತೋರಿಸ್ತಾ ಇದೀನಿ. ಗಾಡಿ ನೋಡ್ತಾ ಇರ್ಬೋದು 76,429 ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ರನ್ ಆಗಿದೆ. ಸೊ ಪೋಲೋ ಲವರ್ಸ್ ಗೆ ಇಲ್ಲಿ ಒಂದು ಬ್ಲಾಕ್ ಹುಲಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಮೋಸ್ಟ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ. ಇದ್ರಲ್ಲೂ ಕೂಡ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ. ಸರ್ ಇದು ಡೀಸೆಲ್ ಗಾಡಿ ಅಲ್ವಾ? ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ. ಲಾಂಗ್ ನಲ್ಲಿ ಆರಾಮಾಗಿ ನಿಮ್ಗೆ 20+ ಹೋಗಬಹುದು. 20+ ಆರಾಮಾಗಿ ಬರುತ್ತೆ. ಆರಾಮಾಗಿ ಸರ್ ವಿತ್ ಕೆ ನಂಬರ್ 3,35,000 ಫೈನಲ್. ಕೆ ನಂಬರ್ ಆಸ್ ಇಟ್ ಈಸ್ ಕಂಡೀಷನ್ 2,75,000 ಗೆ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಶೋರೂಮ್ ಹೆಸರು ಬಂದ್ಬಿಟ್ಟು ಸಿಗ್ಮಾ ಕಾರ್ಸ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, 100% ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಇದೇ ತರ ನಿಮ್ಗೆ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ ಇವ್ರ ಕಡೆಯಿಂದ. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.